ಸ್ನೇಹಿತರೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ನಾವೇನಿವತ್ತು ಸಂಘನ ಮಾಡಿದ್ದೀವಿ, ಆ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಅಕ್ಷಯ್ ಡಿ ಎಂ ಗೌಡ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ವಿಡಿಯೋ ಮಾಡಲಿಕ್ಕೆ ಕಾರಣ, ಸಾಕಷ್ಟು ವಿಚಾರದ ಬಗ್ಗೆ ನಾನು ವಿವರಣೆ ನೀಡಲಿಕ್ಕೆ, ಅಂದರೆ ಪ್ರಮುಖವಾಗಿ ಕನಿಷ್ಠ ವೇತನದ ಬಗ್ಗೆ ಇರುವಂತಹ ಗೊಂದಲ, ನೌಕರರಲ್ಲಿರುವಂಥ ಆತಂಕಕ್ಕೆ ಒಂದು ಸ್ಪಷ್ಟತೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ತಾವು ಎಲ್ಲರೂ ಕೂಡ ಇದನ್ನು ಸರ್ಕಾರಕ್ಕೆ ಮುಟ್ಟುವವರೆಗೂ ಕೂಡ ಶೇರ್ ಮಾಡಬೇಕು ಅಂತ ಮೊದಲನೇದಾಗಿ ಮನವಿ ಮಾಡ್ತೀನಿ. ಏನು ಕನಿಷ್ಠ ವೇತನನ ಹಲವಾರು ವರ್ಷಗಳ ನೌಕರರ ಬೇಡಿಕೆ ಮತ್ತು ಕನಸಾಗಿತ್ತು. ಹಲವಾರು ವರ್ಷಗಳ ನಂತರ ಸುಮಾರು ಕನಿಷ್ಠ ವೇತನ 40% ಹೆಚ್ಚಳ ಆಗಿತ್ತು. ಇದು ಕಾರ್ಮಿಕ ವಲಯಕ್ಕೆ ತುಂಬ ಸಂತೋಷವಾದಂಥ ವಿಚಾರ ಆಗಿತ್ತು. ಏಕೆಂದರೆ ನಮ್ಮ ನಿರೀಕ್ಷೆ ಇದ್ದಂಥದ್ದು ಬೇರೆ, 30-32 ಸಾವಿರ ಆಗುತ್ತೆ ಅಂತ ಇತ್ತು. ಬಟ್ ಇದರಲ್ಲೇ ಒಂದು ತೃಪ್ತಿದಾಯಕವಾದಂಥ ಒಂದು ಕನಿಷ್ಠ ವೇತನ ಪರಿಷ್ಕರಣೆ ಆಗಿತ್ತು. ಅದಾದ ನಂತರ ಕೆಲವು ದಿನಗಳಲ್ಲಿ ಕೆಲವರು ಖಾಸಗಿ ವಲಯ, ಉದ್ಯಮ ವಲಯದಲ್ಲಿದ್ದಂಥವರು ನಾವು ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ನ್ಯಾಯಾಲಯದ ಮುಖಾಂತರ ಹೋದರು. ಬಟ್ ನ್ಯಾಯಾಲಯ ಇನ್ನೂ ಕೂಡ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿಲ್ಲ. ಅದು ವಿಚಾರಣಾ ಹಂತದಲ್ಲಿದೆ, ಇನ್ನೂ ವಿಚಾರಣೆ ನಡೀತಾ ಇದೆ. ನೋಡೋಣ, ಅದು ನ್ಯಾಯಾಲಯದ ಹಂತದಲ್ಲಿ ಯಾವ ತೀರ್ಪು ಬರುತ್ತೆ ಅದಕ್ಕೆ ನಾವು ತಲೆ ಬಾಗಲೇಬೇಕು. ನ್ಯಾಯಾಂಗ ವ್ಯವಸ್ಥೆಗೆ ನಾವು ತಲೆ ಬಾಗೋಣ, ಅದರಲ್ಲೇನು ಎರಡು ಮಾತಿಲ್ಲ. ಅವ್ರಿಗೂ ಕಾನೂನು ಹೋರಾಟ ಇದ್ದಿರುತ್ತೆ, ನಮಗೂ ಕಾನೂನು ಹೋರಾಟ ಇರುತ್ತೆ, ನಾವು ಮಾಡೋಣ. ಅದರಲ್ಲೇನು ನಮ್ಮ ತಕರಾರಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಕನಿಷ್ಠ ವೇತನವನ್ನು ಜಾರಿ ಮಾಡಿದಂಥದ್ದೇ ಸರ್ಕಾರ, ಅಂದರೆ ಮೂಲತಃವಾಗಿ ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಜಾರಿ ಮಾಡಬೇಕಾದ್ರೆ ಎಲ್ಲ ಕಾನೂನು ತೊಡಕುಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನು ತೀರ್ಪಿದೆ ಅವೆಲ್ಲನೂ ಗಮನದಲ್ಲಿ ಇಟ್ಟುಕೊಂಡು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ತದನಂತರದಲ್ಲಿ ಒಂದು 2-3 ದಿನ ನಂತರದಲ್ಲಿ ಅದು ಗೆಜೆಟೆಡ್ ನೋಟಿಫಿಕೇಶನ್ ಕೂಡ ಹೊರಡಿಸ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯಪತ್ರದಲ್ಲಿ ಅದನ್ನು ಕೂಡ ಹೊರಡಿಸಿ, ಈಗಾಗಲೇ ಅದರ ಆಧಾರದ ಮೇಲೆ ಇಲಾಖೆಯ ಪ್ರಮುಖರುಗಳು, ಅಂದರೆ ಆಯಾ ಇಲಾಖೆಯಲ್ಲಿ ಪ್ರಮುಖರು ಇರ್ತಾರಲ್ವ ಜಿಲ್ಲಾ ಹಂತದಲ್ಲಿ, ಅವರು ಏನು ಟೆಂಡರ್ ಪಡೆದಂಥ ಏಜೆನ್ಸಿಗಳಿರ್ತವೆ ಅವರಿಗೆ ಅನುಬಂಧವನ್ನು ನೀಡ್ತಾರೆ. ಈ ರೀತಿ ವೇತನ ಪರಿಷ್ಕರಣೆ ಆಗಿದೆ. ಅದಕ್ಕೆ ನೀವು ಹೆಚ್ಚು ವೇತನ ನೌಕರಿಗೆ ಕೊಡಬೇಕಾಗುತ್ತೆ ಅಂತ ಒಂದು ಅನುಬಂಧವನ್ನು ಸದರಿ ಟೆಂಡರ್ ಪಡೆದಂಥ ಏಜೆನ್ಸಿಯವ್ರಿಗೆ ಕೊಡ್ತಾರೆ. ಅವರೇನು ಮಾಡ್ತಾರೆ, ಬಿಲ್ ಆಗಲಿ ಬಿಡಲಿ 3 ತಿಂಗಳು ಅಡ್ವಾನ್ಸ್ ಹಾಕಬೇಕಲ್ವಾ. ಹಂಗಾಗಿ ಏನು ಮಾಡ್ತಾರೆ, ಅವರು ತಮ್ಮ ಕೈಯಿಂದ ಅಡ್ವಾನ್ಸ್ ಹಾಕಿಬಿಟ್ಟಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿರ್ಬೋದು, ಕೆಲವು ಇಲಾಖೆಗಳಲ್ಲಿ ಈಗಾಗಲೇ ಅಡ್ವಾನ್ಸ್ ಹಾಕಿದ್ದಾರೆ. ನಾನು ಇಲ್ಲಂತೆ ಸುಮಾರು ಜಿಲ್ಲೆಗಳಲ್ಲಿ, ನಮ್ಮ ಸಂಘದ ವ್ಯಾಪ್ತಿಯಲ್ಲೇ ಕೂಡ ಸುಮಾರು ಜಿಲ್ಲೆಯಲ್ಲಿ ಸುಮಾರು ನೌಕರರಿಗೆ ಈಗಾಗಲೇ ಹೊಸ ವೇತನ ಆಗಿದೆ. ಈಗ ಸಮಸ್ಯೆ ಏನಪ್ಪ ಆಗ್ತಾಯಿದೆ ಅಂದರೆ, ಆರ್ಥಿಕ ಇಲಾಖೆ ಇದೆ ಮತ್ತು ಲೆಕ್ಕ ಪರಿಶೋಧನೆ ಇಲಾಖೆ ಇದೆ, ಅವರು ಒಬ್ಬರು ಅಧಿಕೃತ ಜ್ಞಾಪನ ಮತ್ತು ಒಂದು ಸುತ್ತೋಲೆನ ಹೊರಡಿಸ್ತಾರೆ. ಅದರಿಂದ ನೌಕರರಿಗೆ ಸಾಕಷ್ಟು ಗೊಂದಲ ಮತ್ತು ಭೀತಿ ಉಂಟಾಗುತ್ತೆ. ಯಾಕೆಂದರೆ ಎಲ್ಲಿ ಕನಿಷ್ಠ ವೇತನ ಇಷ್ಟು ದಿನ ನಂತರ ಆಗಿದೆ, ಆದರೆ ಕೈಗೆ ಬಂತು ಎಲ್ಲಿ ಬಾಯಿಗೆ ಬರಲ್ವಪ್ಪ ಅನ್ನೋದು ಒಂದು ಭೀತಿ ಶುರುವಾಗುತ್ತೆ. ನಾನು ಹೇಳೋದು ಪ್ರಮುಖವಾಗಿ ಆರ್ಥಿಕ ಇಲಾಖೆಗೆ ಅವತ್ತು ಸಲಹಾ ಮಂಡಳಿಯಲ್ಲಿ ಇದ್ರಲ್ವ, ಇವರು ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಇರ್ತಾರಲ್ವ, ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರ್ತಾರಲ್ವ, ಅವತ್ತು ನೀವು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸ್ಬೇಕಾದ್ರೆ ಏನು ಮಾಡ್ತಿದ್ರಿ? ಅಧಿಸೂಚನೆ ಹೊರಡಿಸ್ಬೇಕಾದ್ರೆ ಸುಮ್ಮನಿದ್ರಿ, ಅಧಿಸೂಚನೆ ಹೊರಡಿಸಿ ಸ್ವಲ್ಪ ದಿನ ಸುಮ್ಮನೆ ಇದ್ರಿ. ಈಗ ನೀವು ಸಡನ್ಲಿ ಬಜೆಟ್ ಕೊಡಬೇಕಾದಂಥ ನೆಪ ಬಂದಾಗ ನಮಗೆ ಯಾವುದೇ ರೀತಿ ಬಜೆಟ್ ಮೀಸಲಿಲ್ಲ ಅಂತ ಹೇಳ್ತೀರಿ. ಹೌದು. ಆಮೇಲೆ ಇದಕ್ಕೆ ನಾನು ವಿವರಣೆ ಕೊಡೋದಾದ್ರೆ ಸರ್ಕಾರಕ್ಕೆ, ಏಕೆಂದರೆ ಸರ್ಕಾರದವರಿಗೆ ಗ್ಯಾರಂಟಿ ಯೋಜನೆ ಏನು ಕೊಡ್ತಿದ್ದೀರಿ ಅದು ಸುಮಾರು 60,000 ಕೋಟಿ. ಗ್ಯಾರಂಟಿ ಯೋಜನೆಗೆ ನಮ್ಮ ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಿರೋಂಥ ಹಣ 60,000 ಕೋಟಿ ಅಂತ ಮಾಹಿತಿ ಸಿಗ್ತಾ ಇದೆ. ಸುಮಾರು ಅಂದಾಜು ಅದು 52,000, 53,000, 54,000 ಕೋಟಿ ಇರ್ಬೋದು. ಸುಮಾರು ಅಂದಾಜು 60,000 ಕೋಟಿ ಅಂತ ಇದೆ ಅಲ್ವಾ. ನಮ್ಮ ಕನಿಷ್ಠ ವೇತನವನ್ನು ನೀಡಲಿಕ್ಕೆ ಸುಮಾರು ನಮ್ಮ ಸರ್ಕಾರದ ಅಧೀನದಲ್ಲಿ ವಿವಿಧ ಅಂಗಸಂಸ್ಥೆಗಳಲ್ಲಿ ಮತ್ತು ನಿಗಮ ಮಂಡಳಿಗಳಲ್ಲಿ ಮತ್ತು ಸರ್ಕಾರದ ಅಡಿಯಲ್ಲಿ ಬರುವಂತಹ ಸುಮಾರು ಹೊರಗುತ್ತಿಗೆ ನೌಕರರು 2 ಲಕ್ಷಕ್ಕೂ ಅಧಿಕ ಅಲ್ವಾ. ಅದನ್ನು ನಾವು ನೋಡ್ತಾ ಹೋದರೆ ಸುಮಾರು ಒಬ್ಬ ನೌಕರರಿಗೆ ಕೆಲವರಿಗೆ 15,000 ಜಾಸ್ತಿ ಆಗಿದೆ, ಕೆಲವರಿಗೆ 10,000, ಕೆಲವರಿಗೆ 12,000 ಹಿಂಗೆಲ್ಲ ಆಗಿದೆ. ಅದನ್ನು ನಾವು ಏಕೆಂದರೆ ಒಬ್ಬೊಬ್ಬರಿಗೆ ವೃಂದವಾರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಬರೀ ನೌಕರಿಗೆ ಬರೋ ಅಂಥದ್ದಲ್ಲ. ಅಂದರೆ ಅದರಲ್ಲಿ ESI ಕೂಡ ಜಾಸ್ತಿ ಆಗುತ್ತೆ, PF ಕೂಡ ಜಾಸ್ತಿ ಆಗುತ್ತೆ, ಸರ್ವಿಸ್ ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ, GST ಕೂಡ ಜಾಸ್ತಿ ಆಗುತ್ತೆ. ಹಂಗಾಗಿ ಟೋಟಲ್ ಬಿಲ್ಲಿಂಗಿಗೆ ಒಂದು 10-12 ರೂಪಾಯಿ ಜಾಸ್ತಿ ಬರುತ್ತೆ. 12,000 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ, 12-13,000 ಅಂತ ಇಟ್ಕೊಂಡ್ರು ಕೂಡ 2 ಲಕ್ಷ ಚಿಲ್ಲರೆ ನೌಕರರಿಗೆ ಒಂದು ತಿಂಗಳಿಗೆ ಸುಮಾರು 250 ಕೋಟಿ ರೂಪಾಯಿ
ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಲ್ವಾ? ಅದನ್ನು ನಾವು 12 ತಿಂಗಳಿಗೆ ನೋಡಿದಾಗ ಸುಮಾರು 3,000 ಕೋಟಿ ಅಲ್ವಾ? 12 ತಿಂಗಳಿಗೆ 250 ಕೋಟಿ ಹೆಂಗೆ 3,000 ಕೋಟಿ ಹೊರೆ ಆಗುತ್ತೆ. ಹೌದು, ನೀವು ಹೇಳ್ಕೊಂಡಿರೋದು ಸತ್ಯ ಇದೆ. 3,000 ಅದು ಚಿಲ್ಲರೆ ಬರ್ಬೋದು. ಯಾಕೆಂದರೆ ನೌಕರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ನಿರ್ದಿಷ್ಟವಾಗಿ 2 ಲಕ್ಷನೇ ಇರಲ್ಲ, ಸಮಥಿಂಗ್ ಇರ್ತಾರೆ, ಹೆಚ್ಚುವರಿ ಇದ್ದೇ ಇರ್ತಾರೆ. ಹಂಗಾಗಿ ಅದು ಒಂದು ಸುಮಾರು ಒಂದು 3,000 ಚಿಲ್ಲರೆ ಕೋಟಿ ಇರುತ್ತೆ. 3,000 ಕೋಟಿ ಅಂತಲೇ ಇಟ್ಕೊಳ್ಳೋಣ. ನೀವು ಖರ್ಚು ಮಾಡ್ತಿರೋ ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ಕೇಳ್ತಿರೋದು 60,000 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಬರೀ 5%. ನೀವು 5%ನ ನಮ್ಮ ಹೊರಗುತ್ತಿಗೆ ನೌಕರರಿಗೆ ವೇತನ ಕೊಡಲಿಕ್ಕೆ ನೀವು ಖರ್ಚು ಮಾಡಿದ್ದೇ ಆದರೆ ಅದು ಯಾವುದೇ ರೀತಿ ಹೊರೆ ಅಲ್ಲ. ನೀವು ಅಲ್ಲಿ 60,000 ಕೋಟಿನ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಯಾವುದೇ ಸಮಸ್ಯೆ ಆಗಲ್ಲ. ದುಡ್ದಂಥ ಕೈಗಳಿಗೆ ನಿಮಗೆ ವೇತನ ಕೊಡಲಿಕ್ಕೆ ಹೊರೆ ಆಗುತ್ತಾ? ಅವತ್ತು ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ಕನಿಷ್ಠ ವೇತನ ನಿಗದಿ ಮಾಡಿದ್ರಿ? ಬೇರೆ ರಾಜ್ಯಗಳ ಉದಾಹರಣೆ ಕೊಡುತ್ತೆ ಆರ್ಥಿಕ ಇಲಾಖೆ. ಬೇರೆ ರಾಜ್ಯಗಳ ಉದಾಹರಣೆ ಕೊಡಿದ್ರೆ 2-3 ಜಿಲ್ಲೆ ಮಾತ್ರ, 2-3 ರಾಜ್ಯ ಯಾಕೆ ಕೊಟ್ಟಿದ್ದೀರಿ? ಜಿಲ್ಲೆ ಅಲ್ಲ, ಸಾರಿ, ನಾನು ಜಿಲ್ಲೆ ಅಂತ ಹೇಳಿದೆ, ರಾಜ್ಯಗಳು. ಬೇರೆ ರಾಜ್ಯಗಳ ಉದಾಹರಣೆ ಕೊಡುತ್ತಲ್ವಾ? ಉದಾಹರಣೆ, ಬೇರೆ ರಾಜ್ಯದ ಉದಾಹರಣೆ ನೀವು ಕೊಡೋದೇ ಆದರೆ ಯಾಕೆ 2-3 ರಾಜ್ಯದ ಮಾತ್ರ ಕೊಟ್ಟಿದ್ದೀರಿ? ಎಲ್ಲ ರಾಜ್ಯದನ್ನು ಕೊಡಿ. 2-3 ರಾಜ್ಯ ತೋರಿಸ್ಬಿಡೋದು, ಎಲ್ಲಿ ಕಮ್ಮಿ ಇದೆ ಅದನ್ನು ತೋರಿಸ್ಬಿಟ್ಟು ಅದನ್ನು ನೀವು ಉದಾಹರಣೆ ಕೊಟ್ಟು ಮಾಡೋದಾದರೆ, ಬೇರೆ ರಾಜ್ಯಗಳಲ್ಲಿ ಹೊರಗುತ್ತಿಗೆ ನೌಕರನ್ನ ಕಾಯಂ ಮಾಡಿದ್ದಾರೆ, ಒಳಗುತ್ತಿಗೆ ಪದ್ಧತಿಗೆ ಸೇರಿಸಿದ್ದಾರೆ. ಪಂಜಾಬ್ ಇರ್ಬೋದು, ಮಣಿಪುರ, ಹರಿಯಾಣ, ಇಲ್ಲೆಲ್ಲ ಕಾಯಂ ಮಾಡಿದ್ದಾರೆ, ಒಳಗುತ್ತಿಗೆ ಪದ್ಧತಿಗೆ ಸೇರಿಸಿದ್ದಾರೆ. ನೀವು ಸೇರಿಸಿ. ನೀವು ಬೇರೆ ರಾಜ್ಯದ ಉದಾಹರಣೆ ಕೊಡೋದೇ ಆದರೆ ನೀವು ಅಲ್ಲೂ ಸೇರಿಸ್ಬೋದಲ್ಲ, ಮತ್ತೆ ಯಾಕೆ ಸೇರಿಸಲ್ಲ? ಸರ್ಕಾರದ ಈ ನೀತಿ ಖಂಡಿತವಾಗ್ಲೂ ಸರಿ ಇಲ್ಲ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ತುಂಬ ಗಂಭೀರವಾಗಿ ತಗೊತೀವಿ. ನಾನು ಕೂಡ ಈಗಾಗಲೇ ಹಲವಾರು ಸಂಘಟನೆಗಳ ಏನೀಗಾಗಲೇ ಮಾತುಕತೆ ನಡೆಸೋ ಮುಖಾಂತರ ಈಗಾಗಲೇ ಸುಮಾರು 16ನೇ ತಾರೀಕು, ಈ ತಿಂಗಳ 16ನೇ ತಾರೀಕು ನಮ್ಮ ಸಂಘದ ತ್ರೈಮಾಸಿಕ ಸಭೆಯನ್ನು ಕೂಡ ಕರೆದೀನಿ. ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧೀಶಗಳು ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಏಕೆಂದರೆ ಸರ್ಕಾರ ನಾವು ಸುಮ್ಮನೆ ಕೂತ್ರೆ ಇದು ಯಾವುದೂ ಪರಿಹಾರ ಮಾಡಲ್ಲ ಅಂತ ಕಾಣಿಸ್ತದೆ. ಏಕೆಂದರೆ ನಾವು ಕೂಡ ಸಾಕಷ್ಟು ಬಾರಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆನೇ ಕೊಟ್ಟಾಯಿತು. ಬಟ್ ನಾನು ಸರ್ಕಾರಕ್ಕೆ ಮೂಲಕ ಮನವಿ ಮಾಡ್ತೀನಿ, ನೀವು ಕನಿಷ್ಠ ವೇತನವನ್ನು ಈಗೇನು ನೀವು ಪರಿಷ್ಕರಣೆ ಮಾಡಿದ್ರನ್ನ ಯಥಾವತ್ತಾಗಿ ನೀವು ಜಾರಿ ಮಾಡಿದೆ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಇರುತ್ತೆ. ಇಲ್ಲಾಂದರೆ ಇದರ ಪರಿಣಾಮವನ್ನು ನೀವು 2028ರಲ್ಲಿ ಅನುಭವಿಸ್ತೀರಾ ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಗಂಭೀರವಾಗಿ ತಗೊಂಡು ನೌಕರರ ಹಿತದೃಷ್ಟಿಯಿಂದ, ನೌಕರರ ಭವಿಷ್ಯದ ದೃಷ್ಟಿಯಿಂದ ನೀವು ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು ಅಂತ ನಾನು ಮಗದೊಮ್ಮೆ ಸಾಮಾಜಿಕ ಅಂತರ್ಜಾಲದ ಮುಖಾಂತರ, ಏನು ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಅದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು. ಲಕ್ಷಾಂತರ ಕೋಟ್ಯಾಂತರ ನೌಕರರ ಭವಿಷ್ಯ ಇದರಲ್ಲಿ ಅಡಗಿದೆ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ದಯಮಾಡಿ ಎಲ್ಲ ಸಂಘಟನೆಗಳು ಈ ಸಮಯದಲ್ಲಿ ಯಾವುದೇ ರಾಜಕಾರಣಗಳು ಮಾಡೋದು ಬಿಡಿ. ಈಗ ನಾವು ನೀವು ಮಾಡಿರೋದು ನೌಕರರ ಪರವಾಗಿ, ನಾವು ಮಾಡಿರೋದು ನೌಕರರ ಪರವಾಗಿ, ಇನ್ನೊಬ್ರು ಮಾಡಿರೋದು ನೌಕರರ ಪರವಾಗಿ. ಹಂಗಾಗಿ ನೌಕರರ ಹಿತವನ್ನೇ ನಾವು ಬಯಸೋದೇ ಆದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇದು ಬೃಹತ್ ಮಟ್ಟದಲ್ಲಿ ಹೋರಾಟನ ಹಮ್ಮಿಕೊಳ್ಳೋಣ. ಏಕೆಂದರೆ ನಾವು ಒಂದು ದಿವಸ ಹೋರಾಟ ಮಾಡೋದು, ನೀವು ಒಂದು ದಿವಸ ಹೋರಾಟ ಮಾಡೋದು ಸರಿ ಆಗಲ್ಲ. ಬಟ್ ಇದಕ್ಕೆ ನಾವು ಪೂರ್ವಭಾವಿಯಾಗಿ ಒಂದು ಸರ್ವ ಸಂಘಗಳ ಸಭೆನೂ ಕೂಡ ಅತಿ ಶೀಘ್ರದಲ್ಲಿ ಕರೆದು ಇದಕ್ಕೆ ಒಂದು ನಾಂದಿನ ಆಡೋಣ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ, ಎಲ್ಲ ಪದಾಧಿಕಾರಿಗಳು, ಎಲ್ಲ ನೌಕರ ವರ್ಗದಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ, ಯಾರು ಕೂಡ ಆತಂಕಕ್ಕೊಳಗಾಗಬಾರ್ದು, ಭೀತಿಗೊಳಗಾಗಬಾರ್ದು. ನಿಮ್ಮನ್ನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಘಗಳು, ಸಂಘಟನೆಗಳು ತಮ್ಮ ಪರವಾಗಿ ಇದ್ದೇ ಇರ್ತವೆ ಅಂತ ನಾನು ಈ ಮೂಲಕ ತಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ನನ್ನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಎಲ್ಲರಿಗೂ ಶುಭವಾಗಲಿ.